NK ಭಾರತ್ ನ್ಯೂಸ್ 24x7 ನಾವು ಈ ದಿನ ಮಕರ ಸಂಕ್ರಾಂತಿ ದಿನ ಬಹಳ ಪುಣ್ಯವಾದ ದಿನ ಸೂರ್ಯನು ತನ್ನ ಒಂದು ಪಥವನ್ನು ಬದಲಾವಣೆ ಮಾಡುವಂತಹ ದಿನ, ಬಹಳ ಪುಣ್ಯಕರವಾದಂತಹ ದಿನ, ದಕ್ಷಿಣ ಭಾರತಕ್ಕೆ ತುಂಬಾ ಪವಿತ್ರವಾದಂತಹ ದಿನ ಇದು. ಈ ಒಂದು ಹಬ್ಬವನ್ನ, ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಮಹಾ ಹಬ್ಬ ಅಂತ ಹೇಳ್ಬಿಟ್ಟು ತಮಿಳುನಾಡು ಮತ್ತು ಆಂಧ್ರದಲ್ಲಿ ಬಹಳ ಸೊಗಸಾಗಿ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಆಂಧ್ರ ಮತ್ತು ತಮಿಳುನಾಡು ಹತ್ತಿರ ಇರುವಂತಹ ಕೆಲವು ಊರುಗಳಲ್ಲಿ, ಜಿಲ್ಲೆಗಳಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಸಹ ಈ ಒಂದು ಸಂಕ್ರಾಂತಿ ಹಬ್ಬವನ್ನ ಒಂದು ತಟಸ್ಥ ರೀತಿಯಾಗಿ, ಅಂದ್ರೆ ಆ ಕಡೆ ಬಿಸಿಲು ಇರಲ್ಲ, ಈ ಕಡೆ ಚಳಿನೂ ಇರಲ್ಲ, ಸೂರ್ಯನ ಆ ಕಡೆ ಉತ್ತರ ಪಥದಲ್ಲೂ ಇರಲ್ಲ, ಈ ಕಡೆ ದಕ್ಷಿಣ ಪಥದಲ್ಲೂ ಇರೋದಲ್ಲ, ಮಧ್ಯದಲ್ಲಿ ಇರುವಂತಹ ಒಂದು ತಟಸ್ಥ ನೀತಿಯನ್ನು ಅನುಸರಿಸುವಂತ ರೀತಿಯಲ್ಲಿ ಈ ಹಬ್ಬವನ್ನ ನಮ್ಮಲ್ಲಿ ಎಲ್ಲರೂ ಕೂಡ ಶಾಂತಿ ಸಂಕೇತವಾಗಿ ಮಾಡ್ತಾರೆ. ಈ ಶಾಂತಿ ಸಂಕೇತಕ್ಕೆ ತೆಗೆದುಕೊಳ್ಳುವಂತಹ ಮೊದಲನೇ ನಮ್ಮ ವಿಚಾರ ಅಂತ ಹೇಳಿದ್ರೆ, ನಮ್ಮ ಇದು ಶಿವನ ವಾಹನವಾದಂತಹ ಒಂದು ಎತ್ತನ್ನ ತೆಗೆದುಕೊಳ್ತೀವಿ. ಹಾಗೆ ಆ ಪಶುಗಳ ರಾಶಿಯನ್ನ, ಹಸುಗಳಾಗಿರ್ಬೋದು, ಎತ್ತುಗಳಾಗಿರ್ಬೋದು, ಈ ಪಶುಗಳ ರಾಶಿಯನ್ನು ಶೃಂಗಾರ ಮಾಡಿ ಬೀದಿಗಳಲ್ಲಿ ಅವರನ್ನ ಮೆರವಣಿಗೆ ಮಾಡಿ ಅವುಗಳಿಂದ ನಾವು ಶಾಂತಿ ಸಂಕೇತವನ್ನ ಸೂಚಿಸಿಕೊಂಡು ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತೀವಿ. ಈ ಒಂದು ಆಚರಣೆ ಮಾಡೋದಕ್ಕೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ಜನಗಳು ಅಲಂಕಾರ ಭರಿತರಾಗಿ ಬೇರೆ ಬೇರೆ ಒಂದು ಆಕ್ಟಿವಿಟೀಸ್ ಮಾಡಿ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಆಂಧ್ರದಲ್ಲಾಗಿರ್ಬೋದು, ತಮಿಳುನಾಡು ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದನ್ನು ದೊಡ್ಡ ಹಬ್ಬ ಅಂತೂ ಮಾಡ್ತಾರೆ. ಇದೇ ಒಂದು ಸಮಯಕ್ಕೆ ಅವರೇಕಾಯಿ ಸೊಗಡು ಬಂದಿರುತ್ತೆ. ಅವರೇಕಾಯಿ ಸೊಗಡನ್ನ ಅದರ ಹಿತ್ತಿನ ಬೇಳೆ ಇರ್ಬೋದು, ಹಿಂದೆ ಒಂದು ಭೋಗಿ ಹಬ್ಬ ಅಂತ ಮಾಡ್ತಾರೆ. ಅದ್ರಲ್ಲಿ ಅವರೇಕಾಯಿಯನ್ನು ಬೇಯಿಸಿ ತಿನ್ನೋದಿರ್ಬೋದು. ದೊಡ್ಡವರು ಹಿಂದಿನ ಕಾಲದಿಂದ ಬಂದಿರುವಂತಹ ಈ ಒಂದು ಸಂಪ್ರದಾಯವನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದೇ ಒಂದು ಸಂಪ್ರದಾಯವನ್ನ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿರುವಂತಹ ರೋಣೂರು ಗ್ರಾಮ, ಇದು ನೋಡಿ ನಮ್ಮ ಸಂಸ್ಕೃತಿಗೆ ತುಂಬಾ ಪ್ರತೀಕವಾದಂತಹ ಗ್ರಾಮ. ಈಗಾಗಲೇ ಒಂದು 15 ದಿನಗಳ ಹಿಂದೆ ಇಲ್ಲೊಂದು ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಪವಿತ್ರವಾದ ದೇವಸ್ಥಾನ ಇದೆ. ತುಂಬಾ ದೊಡ್ಡ ದೇವಸ್ಥಾನ ಇದೆ, ತುಂಬಾ ಅದ್ಭುತವಾದ ದೇವಸ್ಥಾನ ಇದು. ಇಲ್ಲಿ ಕೂಡ ಮೊನ್ನೆ ವೈಕುಂಠ ಏಕಾದಶಿ ದಿವಸ ಲಕ್ಷಗಟ್ಟಲೆ ಜನ ಸೇರಿ ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಆ ದೇವಸ್ಥಾನದಿಂದ ಮುಂದೆ ಬರುವಂತಹ ಈ ಒಂದು ರಥಬೀದಿ ಇರ್ಬೋದು, ಅಥವಾ ಒಂದು ಬಸ್ ಸ್ಟ್ಯಾಂಡ್ ಟೈಪ್ ಒಂದು ಅಗಲವಾದ ಬೀದಿ ಇದೆ. ಇಲ್ಲಿ ಈ ದಿನ ಈ ಹಬ್ಬದ ಸಂಕೇತವಾಗಿ ಈ ಒಂದು ರಂಗೋಲಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಈ ರಂಗೋಲಿ ಕಾರ್ಯಕ್ರಮ ಏನಪ್ಪಾ ಅಂತ ಹೇಳಿದ್ರೆ, ಊರಿನಲ್ಲಿರುವಂತಹ ಎಲ್ಲರಿಗೂ ಕೂಡ ಒಂದು ಅಡ್ವರ್ಟೈಸ್ ಮಾಡಿ ಮೊದಲೇ ಹೇಳಿದ್ದಾರೆ. ಈ ರಂಗೋಲಿ ಕಾರ್ಯಕ್ರಮವನ್ನ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದಾರೆ. ಈ ರಂಗೋಲಿ ಸ್ಪರ್ಧೆ ಏನಪ್ಪಾ ಅಂತ ಹೇಳಿದ್ರೆ, ಊರಿನಲ್ಲಿ ಯಾರು ಬೇಕಾದ್ರೂ ಭಾಗವಹಿಸಬಹುದು. ಈ ರಸ್ತೆ ಮೇಲೆ ರಂಗೋಲಿಯನ್ನು ಬಿಡಿಸಬೇಕು. ರಂಗೋಲಿ ಬಿಡಿಸಿದ ಮೇಲೆ ಇದಕ್ಕೆ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿ ಎಲ್ಲ ರಂಗೋಲಿಗಳನ್ನು ನೋಡಿ ಯಾವುದೇ ರಂಗೋಲಿ ಮೊದಲನೇ ಸ್ಥಾನ ಪಡೆದ್ರೆ, ಅತಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅನ್ಸಿದ್ರೆ ಆ ರಂಗೋಲಿಗೆ ಮೊದಲನೇ ಬಹುಮಾನ ಕೊಡ್ತಾರೆ. ಆಮೇಲೆ ಇನ್ನು ಸ್ವಲ್ಪ ಎರಡನೇ ಬಹುಮಾನಕ್ಕೂ ಒಂದೊಂದು ರಂಗೋಲಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಮೂರನೇ ಬಹುಮಾನ ಕೂಡ ಇಟ್ಟಿದ್ದಾರೆ, ಟ್ರೋಫಿ ಕೂಡ ಇಟ್ಟಿದ್ದಾರೆ. ಈಗ ಅನೇಕ ಸ್ಪರ್ಧೆಗಳನ್ನು ಇಟ್ಟು ಊರಿನಲ್ಲಿರುವಂತಹ ಈ ಒಂದು ಜಾತಿ ಭೇದ ಇಲ್ಲದೆ, ಯಾವುದೇ ಒಂದು ಧರ್ಮದ ಭೇದ ಇಲ್ಲದೆ, ಯಾವುದೇ ಒಂದು ಪಕ್ಷದ ಭೇದ ಇಲ್ಲದೆ ಎಲ್ಲರೂ ಭಾಗವಹಿಸಿ ಇದನ್ನು ಏರ್ಪಾಡು ಮಾಡಿದ್ದಾರೆ. ಊರಿನ ಪ್ರತಿಯೊಬ್ಬರು ಕೂಡ ಇದನ್ನು ಏರ್ಪಾಡು ಮಾಡಿರೋದು ಬಹಳ ಸಂತೋಷದ ವಿಷಯ. ಕರ್ನಾಟಕದಲ್ಲಿ ತುಂಬಾ ಒಳ್ಳೆ ಕಾರ್ಯಕ್ರಮವನ್ನ ರೋಣೂರು ಗ್ರಾಮದಲ್ಲಿ ಇದೊಂದು ಏರ್ಪಾಡು ಮಾಡಿದರೆ ತುಂಬಾ ಸಂತೋಷದ ವಿಷಯ. NK ಭಾರತ್ ನ್ಯೂಸ್ 24x7 ನಿಜವಾಗ್ಲೂ ಇದನ್ನು ಅಭಿನಂದನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈ ರೀತಿ ಕಾರ್ಯಕ್ರಮ ನಮ್ಮ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯಲ್ಲಿ ಮಾಡಿದರೆ ಒಂದು ಒಗ್ಗಟ್ಟು ಅನ್ನೋದು ಕಂಡು ಬರುತ್ತೆ. ನಮ್ಮ ಸಂಸ್ಕೃತಿ ಅನ್ನೋದು ಎತ್ತಿ ತೋರಿಸಂಗಾಗುತ್ತೆ, ಹಿಂದೂ ಧರ್ಮವನ್ನು ಎತ್ತಿ ಹಿಡಿದಂಗಾಗುತ್ತೆ. ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಇಲ್ಲಿ ನಾವು ಉದಾಹರಣೆಗೆ ಗಂಡಸರು ನಾವು ಎಲ್ಲಂದ್ರೆ ಅಲ್ಲಿ ಓಡಾಡ್ತೀವಿ, ಹೇಗಂದ್ರೆ ಹಾಗೆ ಸಂತೋಷವಾಗಿ ಕಾಲ ಕಳೀತೀವಿ. ಅದೇ ಹೆಂಗಸರಿಗೆ ಒಂದು ಸಂತೋಷವಾದಂತಹ ಸಮಯವನ್ನು ಕಳೆಯುವಂತಹ ಈ ಒಂದು ವಿಚಾರವನ್ನ ತುಂಬಾ ಚೆನ್ನಾಗಿ ಈ ಊರಿನಲ್ಲಿ ಏರ್ಪಾಡು ಮಾಡಿರುವುದು ತುಂಬಾ ಪ್ರಶಂಸನೀಯ ವಿಷಯವಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು NK ಭಾರತ್ 24x7 ಇದನ್ನ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದೀವಿ. ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲಲ್ಲಿ ಎಲ್ಲ ಸೇರ್ಕೊಂಡು ರಂಗೋಲಿಗಳನ್ನು ಗುಂಪಾಗಿ ಸೇರ್ಕೊಂಡು ಬಿಡಿಸ್ತಾ ಇದ್ದಾರೆ. ಒಂದೊಂದು ರಂಗೋಲಿಯನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಲದು ಅಷ್ಟು ಚೆನ್ನಾಗಿದೆ. ಪ್ರೈಸ್ ಅಮೌಂಟ್ 1,000 ರೂಪಾಯಿ. ಇದು 4ನೇ ಬಹುಮಾನ. ಇದನ್ನ ನೀಡಿರ್ತಕ್ಕಂಥವ್ರು ನಮ್ಮೂರಿನ ಮಿಷನ್ ವೇಣುಗೋಪಾಲ್ ಅಂತ ಕರೀತಾರೆ, ಕೂನೋಳ್ ವೇಣುಗೋಪಾಲ್. ನಂತರ 3ನೇ ಬಹುಮಾನ ಸಂಖ್ಯೆ 15. ಇದು ಬಹುಮಾನದ ಹಣ
ಇದರ ಒಂದು ಬಹುಮಾನದ ಹಣ ಯಾರು 2,000 ರೂಪಾಯಿ ಇದರ ಬಹುಮಾನದ ಹಣ PM ಪ್ರಕಾಶ್, ಹೋಟೆಲ್ ಪ್ರಕಾಶ್ ಅವರು ಈ ಒಂದು ಬಹುಮಾನವನ್ನು ವಿತರಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು. ನಂತರ ಬಹುಮಾನ 1 ಸಂಖ್ಯೆ 1ನೇ ಸಂಖ್ಯೆ, ಅದಕ್ಕೆ ಸೆಕೆಂಡ್ ಪ್ರೈಸು. ಇದರ ಬಹುಮಾನ 3,000 ರೂಪಾಯಿ RN ಚಂದ್ರಶೇಖರ್ ಅವರು ನೀಡಿರ್ತಾರೆ. ಅವರಿಗೆ ಧನ್ಯವಾದಗಳು. ಬಹುಮಾನ ಪಡೆದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ 3,000 ರೂಪಾಯಿ ಬಹುಮಾನ ಇದೆ. ನಂತರ ಎಲ್ಲದಕ್ಕಿಂತ ಮುಖ್ಯವಾಗಿ ಫಸ್ಟ್ ಪ್ರೈಸ್ ಇದು 29ನೇ ಸಂಖ್ಯೆಗೆ ಬಂದಿರುತ್ತೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ 29ನೇ ಸಂಖ್ಯೆ. ಇದರ ಒಂದು ಬಹುಮಾನದ ಮೊತ್ತ 5,000 ರೂಪಾಯಿಗಳು ರೋಣೂರಿನ ಗಿರಿ ಅವರು ನೀಡ್ತಾ ಇದ್ದಾರೆ. ಜೊತೆಗೆ ರಾಮಣ್ಣ ಅವರು ವೈಯಕ್ತಿಕವಾಗಿ ಅದರ ಜೊತೆಗೆ 500 ರೂಪಾಯಿಯನ್ನು ಸೇರಿಸಿ ಮೊದಲನೇ ಬಹುಮಾನದ ಒಂದು ಹಣಕ್ಕೆ ಜಮಾ ಮಾಡ್ತಾ ಇದ್ದಾರೆ. ಅವರಿಗೆ ರಾಮಣ್ಣ ಅವರಿಗೆ ಎಲ್ಲ ಅಭಿನಂದನೆಗಳು. ಈಗ ಬಹುಮಾನ ಪಡೆದಂತವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಮನವಿ. ಇಲ್ಲಿಗೆ ಸಂಕ್ರಾಂತಿ ಶುಭಾಶಯಗಳು. ಇದು ತೀರ್ಮಾನ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಹಾಗಾಗಿ ಇಲ್ಲಿ 4 ಪಾಯಿಂಟ್ ಇಟ್ಕೊಂಡಿದ್ದೀವಿ. ಒಂದು ಸ್ಕೆಚ್ ಯಾವ ರೀತಿ ಹಾಕಿದ್ದಾರೆ, ಸಕ್ರಮವಾಗಿ ಎಲ್ಲ ಕರೆಕ್ಟ್ ಆಗಿದೆ ಅಂತ. 2ನೇದು ಕಲ್ಲರು, 3ನೇದು ಕಲ್ಚರು, ನಮ್ಮ ಸಂಸ್ಕೃತಿ ಅಲ್ಲಿ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು. 4ನೇದು ಅದು ಹೈಲೈಟ್ ಆಗಿ ಎದು ಕಾಣ್ತಾ ಇದೆಯಾ ಚೆನ್ನಾಗಿ ಅಂತ. ಈ 4 ಪಾಯಿಂಟ್ಸನ್ನು ಇಟ್ಕೊಂಡು ಪ್ರತಿಯೊಂದಕ್ಕೂ ಒಂದೊಂದಕ್ಕೆ 3 ಮಾರ್ಕ್ಸ್ 2 ಮಾರ್ಕ್ಸ್ ಇಟ್ಕೊಂಡು ಅದಕ್ಕೆ ಎಷ್ಟೆಷ್ಟು ಪಡ್ಕೊಂಡಿರ್ತಾರೋ, ಕೆಲವರು ನೋಡೋಕೆ ತುಂಬ ಚೆನ್ನಾಗಿರ್ಬೋದು, ಯಾವುದೋ ಒಂದು ಸ್ಕೆಚಲ್ಲಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಇನ್ನೊಂದು ತುಂಬ ಚೆನ್ನಾಗಿರ್ಬೋದು, ಹೈಲೈಟ್ ಇಲ್ಲದೆ ಇರ್ಬೋದು. ಈ 4 ಪಾಯಿಂಟ್ಸ್ ಕರೆಕ್ಟ್ ಆಗಿರೋದನ್ನು ತಗೊಂಡು ಮಾಡಿದ್ದೀವಿ. ಯಾರೇ ಗೆದ್ದಿರಲಿ ಕೂಡ ಎಲ್ಲ ನಮ್ಮ ಅಕ್ಕ ತಂಗಿಯರ ಗೆದ್ದಿದ್ದಾರೆ. ದಯವಿಟ್ಟು ಎಲ್ಲರೂ ಸಮಾಧಾನವಾಗಿ. ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಭಾಗವಹಿಸಿದ್ದಾರೆ. ಇದು ತುಂಬಾ ಎಲ್ಲರಿಗೂ ಧನ್ಯವಾದಗಳು ನೆನಪಿಸ್ತಾ ಇದ್ದೀವಿ. ನಮ್ಮ ಹೆಣ್ಮಕ್ಳು ಖುಷಿಯಾಗಿ ಇನ್ನು ಜಾತ್ರೆ ಸಮಯದಲ್ಲಿ ರಥೋತ್ಸವದ ಕಾರ್ಯಕ್ರಮದಲ್ಲಿ ಕೂಡ ರಂಗೋಲಿ ಸ್ಪರ್ಧೆಯನ್ನ ಏರ್ಪಾಡು ಮಾಡೋಣ ಅಂತ ದೇವಸ್ಥಾನದ ಕಮಿಟಿಯವರು ತೀರ್ಮಾನ ತಗೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ರೋಣೂರಿನ ಈ ವೈಭವದ ಕಾರ್ಯಕ್ರಮಗಳು ರೋಣೂರಿನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಆಶೆಯೊಂದಿಗೆ ಕೃಪಾ ಕಟಾಕ್ಷದೊಂದಿಗೆ ನಡೀತಾ ಇವೆ. ಎಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಲ್ಲ ಹೆಣ್ಣು ಮಕ್ಕಳಿಗೂ ರೋಣೂರಿನ ಗ್ರಾಮಸ್ಥರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ.